ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅಮಯ್ ಅಂತ ಹೇಳಿ. ಸೊ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ವ್ಲಾಗ್. ಇವತ್ತು ನಾವು ಹೋಗ್ತಾ ಇದ್ದೀವಿ ಚಂಪಕ ಸರಸ್ಸುಗೆ. ಟೈಮ್ ಆಲ್ರೆಡಿ 6 ಆಗಿದೆ, ಬನ್ನಿ ಹೋಗೋಣ. ಸ್ನೇಹಿತರೆ, ನಾವು ಇವಾಗ ಏನು ಹೋಗ್ತಾ ಇದ್ದೀವಿ ಚಂಪಕ ಸರಸ್ಸು. ಇದು ಕೆಳದಿ ಅರಸರ ಕಾಲದಲ್ಲಿ ಕಟ್ಟಿದಂಥ ಸ್ಮಾರಕ ಆಗಿದೆ. ಸೊ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರತ್ತೆ ಆಲ್ರೆಡಿ, ಇದ್ರ ಬಗ್ಗೆ ಜಾಸ್ತಿ ಹೇಳೋದೇನು ಬೇಡ. ಕೆಳದಿ ಅರಸರ ಕಾಲದಲ್ಲಿ ಒಂದು ಪ್ರೀತಿಯ ನೆನಪಿಗೋಸ್ಕರ ಅವರು ನಿರ್ಮಾಣ ಮಾಡಿದಂತ ಸ್ಮಾರಕ ಇದು. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅನಂತಪುರನಲ್ಲಿ ಬರುತ್ತೆ. ನಿಮಗೆ ಈ ಕಡೆ ಶಿವಮೊಗ್ಗದಿಂದ ಬರೋದಾದ್ರೆ ಆಲ್ಮೋಸ್ಟ್ ನಿಮಗೊಂದು 40 ಕಿಲೋಮೀಟರ್ಸ್ ಆಗ್ಬೋದು. ಇನ್ನು ಸಾಗರಕ್ಕೂ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ನಿಯರ್ ಇದೆ. ಇಲ್ಲಿ ಅನಂತಪುರದಿಂದ ಮಲಂದೂರ್ ಅಂತ ಒಂದು ಗ್ರಾಮ ಬರುತ್ತೆ. ಗ್ರಾಮದಿಂದ 1 ಕಿಲೋಮೀಟರ್ ಅಷ್ಟೇ ಒಳಗಡೆ ಇದೆ ಅದು. ಬನ್ನಿ ಹೋಗೋಣ. ಅನಂತಪುರದಿಂದ ಜಸ್ಟ್ ಒಂದು 500 ಮೀಟರ್ಸ್ ಶಿಕಾರಿಪುರ ರೋಡಿಗೆ ಬಂದರೆ ನಿಮಗೆ ಇಲ್ಲಿ ಚಂಪಕ ಸರಸ್ಸು ಅಂತ ಬೋರ್ಡ್ ಕಾಣುತ್ತೆ. ಸೊ ರೋಡ್ ಮಣ್ ರೋಡ್ ಆಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಗಾಡಿ ಓಡಿಸ್ಬೇಕು. ರೋಡ್ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಹದಗೆಟ್ಟು ಹೋಗಿದೆ. ನೀವು ಕಾರಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುವಂಥ ಕಾರ್ ತೊಗೊಂಬನ್ನಿ, ಯಾಕಂದರೆ ತುಂಬ ಸೇಫ್ಟಿ ಇರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಕಮ್ಮಿ ಇರೋ ಕಾರ್ ಆದರೆ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕಾಗತ್ತೆ, ಇಲ್ಲ ಕೆಳಗಡೆ ಹೊಡೆಯೋ ಚಾನ್ಸಸ್ ಇರುತ್ತೆ. ನಿಮಗೆ ಸುತ್ತಮುತ್ತ ಕಂಪ್ಲೀಟ್ ಗ್ರೀನರಿ ಇದೆ. ಸೊ ಇವತ್ತು ಬೇರೆ ನಾವು ಬರ್ತಾ ಇರೋದು ಭಾನುವಾರ ಆಗೋದ್ರಿಂದ ಜನ ಸ್ವಲ್ಪ ಇದ್ದೇ ಇರ್ತಾರೆ. ನೋಡ್ತಾ ಇರ್ಬೋದು ನೀವು, ಶ್ರೀ ಮಹಾಂತಿ ಮಠ ಚಂಪಕ ಸರಸ್ಸುಗೆ ಸ್ವಾಗತ ಅಂತ ಬೋರ್ಡ್ ಇದೆ. ಸ್ನೇಹಿತರೆ, ಇವಾಗ ನಾವೇನು ಬಂದಿದ್ದೀವಿ ಈ ಜಾಗ ಇದೇ ಚಂಪಕ ಸರಸ್ಸು. ಸೊ ಇದೇ ಮೇನ್ ಎಂಟ್ರೆನ್ಸು. ಆ್ಯಕ್ಚುಲಿ ಪ್ಲೇಸ್ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ನಾವು ಒಳಗೆ ಹೋಗ್ತಿದ್ದಂಗೆ ನಮಗೊಂದು ದೇವಸ್ಥಾನ ಕಾಣಕ್ಕೆ ಸಿಗುತ್ತೆ, ಶಿವ ದೇವಸ್ಥಾನ. ಹಾಗೆ ಚಿಕ್ಕದಾಗಿ ಒಂದು ಕಲ್ಯಾಣಿ ಇದೆ, ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆ ಜಾಗ, ಇದು ನಿಮಗೆ ಎಂಟ್ರೆನ್ಸ್ ಆಗ್ತಿದ್ದಂಗೆ ಫಸ್ಟ್ ಸಿಗೋದೆ ಒಂದು ಈಶ್ವರ ದೇವಸ್ಥಾನ ಇದೆ. ಹಾಗೆ ಒಂದು ಚಿಕ್ಕದಾಗಿ ಒಂದು ಕಲ್ಯಾಣಿ ಇದೆ. ಕಲ್ಯಾಣಿ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿನ ಆಡಳಿತ ಮಂಡಳಿ ಅಥವಾ ಯಾರೋ ಟ್ರಸ್ಟ್ ಇರ್ಬೋದು. ಹಾಗೆ ನಿಮಗೆ ಎದುರಿಗೊಂದು ಶಿವ ದೇವಸ್ಥಾನ ಕಾಣುತ್ತೆ. ಬನ್ನಿ ಒಳಗೆ ಏನಿದೆ ಅಂತ ನೋಡೋಣ. ಹುತ್ತ ಇದೆ, ಹಾಗೊಂದು ಈಶ್ವರನ ಲಿಂಗ ಇದೆ. ಸ್ನೇಹಿತರೆ, ಹೆಂಗೆ ಹೋಗ್ಬೇಕಾದ್ರೆ ಇಲ್ಲಿ ಒಬ್ಬರು ಸ್ಥಳೀಯರು ನಮಗೆ ಸಿಕ್ಕಿದ್ದಾರೆ. ಅವ್ರು ಇದ್ರ ಬಗ್ಗೆ ತುಂಬ ಇನ್ಫಾರ್ಮೇಷನ್ ನಮಗೆ ಕೊಡ್ತಾರೆ. ಅವ್ರು ಮಾತಾಡ್ಸ್ತೀವಿ ರೀ. ಸರ್, ನನ್ನ ಹೆಸರು ಶಿವರಾಮ್ ಅಂತ. ಇದೇ ಮಲಂದೂರು ಗ್ರಾಮ ದಾಸಗುಪ್ತದವರು. ಇಲ್ಲೇ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಇದು ಐತಿಹಾಸಿಕ ಸ್ಥಳ. ಇದು ಚೆನ್ನಮ್ಮನ ಕಾಲದಿಂದನೂ ಇದು ಮಾಡ್ತಾ ಬಂದಿದ್ದಾರೆ. ಇದು ಚಾಮರಾಜ ಅರಸರು, ಸಾಮಂತ ಅರಸರು ಅನಂತಪುರದಲ್ಲಿ ಆಳಬೇಕಾದ್ರೆ ಇದು ಇಲ್ಲಿ ಬಂದು ಕುದುರೆಯಿಂದ ಬರಬೇಕಾದ್ರೆ ಇಲ್ಲಿ ಬಂದು ನೀರು ಕುಡಿದ್ರಿಂದ ಆನಂದ ಆಗಿ ಅವರು ಅನಂತಪುರ ಅಂತ ಹೆಸರಿಟ್ಟಿದ್ದಾರೆ. ಅದಾದಮೇಲೆ ಕೊನೆಗೆ ಅವರು ಕೆಳದಿಯಿಂದ ಶಿವಪ್ಪನಾಯಕ ಅವರ ಅರಮನೆಗೆ ಹೋಗಬೇಕಾದ್ರೆ ಒಂದು ಚಂಪಕ ಸರಸಿಯನ್ನು ಒಂದು ಅಮ್ಮ ದಿನ ರಂಗೋಲಿ ಬಿಡ್ತಾಯಿತ್ತಂತೆ. ಅವ್ರು ಬಂದಾಗ ಸಾಮಂತ ಅರಸರು ಯಾವಾಗ ಹೋಗ್ತಿದ್ರು ಅವಾಗ, ಆ ಟೈಮಲ್ಲಿ ಇವರು ಪ್ರತಿದಿನವೂ ಆ ರಂಗೋಲಿ ಬಿಡ್ತಾಯಿದ್ದು ನೋಡಿ ಯಾರು ಅಂತ ಕಳೆದು ನೋಡಿ ಅವ್ರ ಸೌಂದರ್ಯಕ್ಕೆ ಮನಸ್ಸು ಹೊತ್ತು ಅವ್ರನ್ನ ಪ್ರೇಯಸಿಯಾಗಿ ಮದುವೆಯಾಗಿ ಅವ್ರಿಗೋಸ್ಕರ ಚಂಪಕ ಸರಿ ಅಂತ ಈ ಕೊಳವನ್ನು ಕಟ್ಟಿದ್ದಾರೆ. ಆ ಹೊಂಡದ ಕಲ್ಲನ್ನೇ ಕಡಿದು ಇಷ್ಟು ಸುತ್ತ ಇವತ್ತಿಗೂ ಇದೆಲ್ಲ ಕಟ್ಟಿ ಇದು ಇಷ್ಟು ಇವತ್ತು ರಾಕೇಶ್ ಸರ್ ಎಸ್ ಅವರು ಅದನ್ನು ಗುರುತಿಸಿ ಯಶೋ ಮಾರ್ಗ ಅನ್ನೋ ಒಂದು ಇದು ಮಾಡಿ ಇದನ್ನು ಗುರುತಿಸಿ ಇವತ್ತು ಮುರುಘಾಮಠ ರಾಜೇಂದ್ರ ಮಲ್ಲಿಕಾರ್ಜುನ ಸ್ವಾಮಿಗಳು ಮತ್ತು ಯಡಿಯೂರಪ್ಪನ ಪಿ ಎ ಅವರು ರಾಜಣ್ಣ ಅಂತೇಳಿ ಕಾರ್ಯದರ್ಶಿಗಳು ಅವರೆಲ್ಲ ಸೇರಿ ಇದನ್ನು ಅಭಿವೃದ್ಧಿಪಡಿಸಿ ಇವತ್ತು ಈ ಮಟ್ಟಕ್ಕೆ ಬಂದಿದೆ ಸರ್. ಸರ್, ಈ ಆನೆಗಳು 2 ಇದ್ದಾವೆ. ಇವಕ್ಕೆಲ್ಲ ಎಣ್ಣೆ ಎಲ್ಲ ಹಚ್ಚಿ ಇದು ಮಾಡಿದ್ದೀವಿ. ಪ್ರತಿ ಒಂದು ತಿಂಗಳಿಗೊಂದು ಸರಿ ಈ ಥರ ಎಲ್ಲ ಮಾಡ್ತೀವಿ. ಎಷ್ಟೋ ವರ್ಷಗಳ ಸಮೇತ ಇವತ್ತಿಗೂ ಹಂಗೆ ಇದೆ. ಇದು ಈ ಓಲಿಂದ ಮಠಕ್ಕೆ ಹೋಗುತ್ತೆ, ಅದು ಕೆಳಗಡೆ ಹೋಗುತ್ತೆ. ಓಕೆ, ಇಲ್ಲಿ ಏನು ಬೀಳುತ್ತೆ ನೀರು. ಇದು ಇನ್ನೊಂದು ಕಲ್ಲಿ ಸರ್, ಇಲ್ಲಿ ನಿಧಿ ಇದೆ ಅಂತೇಳಿ ಯಾರೋ ಹೊಡೆದಾಕಿ ಅಲ್ಲೆಲ್ಲ ಹಗಿದು ಅಲ್ಲೂ ಇನ್ನೊಂದು ಕಲ್ಲಿದ್ದು 3 ಇದ್ವು. ನಾವು ಸಣ್ಣ ಮಕ್ಕಳಿರ್ಬೇಕಾದ್ರೆ ಅಲ್ಲಿ ನಿಧಿ ಇದೆ ಅಂತ ಹೇಳಿ ಅದನ್ನೆಲ್ಲ ಹೊಡೆದಾಕಿ ಅದನ್ನು ಇದು ಮಾಡಿ ಅಲ್ಲಿ ಆ ಬಸವಣ್ಣ ಇದೆಯಲ್ಲ ಸರ್, ಆ ಬಸವಣ್ಣನೇ ತೆಗೆದು ಹಾಕ್ಬಿಟ್ಟಿದ್ರು. ನಿಧಿ ಒಳಗೆ ಇದೆ ಅಂತ ಎಲ್ಲ ಒಳಗೆಲ್ಲ ಹಿಡಿದು. ಆಮೇಲೆ ಅಲ್ಲಿ ಚಿನ್ನದ ಕಳಸ ಇತ್ತು, ಅದನ್ನು ಕದ್ದು ಬಿಟ್ಟಿದ್ರು.
ಎಲ್ಲಿ ಸರ್? ಕಳಸ ಗೋಪುರ. ಹಾಂ, ಹೌದು ಬಸವಣ್ಣ ಅದು ಎಲ್ಲ ಸುಮಾರು ಇದು ಮಾಡಿದ್ದಾರೆ. ನೋಡಲ್ಲ 10 ರೂಪಾಯಿ ಸಿಗಬೇಕಾದ್ರೂ ನಮ್ಗೊಂಥರ ಹಿಂದೆ ಮುಂದೆ ನೋಡ್ತೀವಿ 10 ರೂಪಾಯಿ ಸಿಗ್ಬಿಡ್ತಲ್ಲ ಅಂತ. ಆ ಥರ ನಾವು ಏನು ಬೇಕಾದ್ ಮಾತಾಡ್ಬೋದು, 10 ರೂಪಾಯಿ ಸಿಗ್ಬಿಟ್ರೆ ಮನಸ್ಸು ಚಂಚಲ ಆಗೋಗ್ಬಿಡ್ತೈತೆ ಆ ಥರ ಅದು. ನೀವೇನು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲೊಂದು ಕಲ್ಲಿನ ಸೇತುವೆ ಮಾಡಿದ್ದಾರೆ, ಹಾಗೆ ಸುತ್ತಲೂ ಕೂಡ ರೈಲಿಂಗ್ಸ್ ಇದೆ, ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಒಂದು 5 ವರ್ಷ 6 ವರ್ಷ ಏನಾದ್ರು ಕೆಳಗಡೆ ನೀವು ನೋಡೋದಾಗಿದ್ದರೆ ಇಲ್ಲಿ ಏನೂ ಇರಲಿಲ್ಲ. ಕಂಪ್ಲೀಟ್ ಒಂದು ಅಥವಾ 3 ವರ್ಷ ಕೆಳಗಡೆ ಇರ್ಬೋದು, 3 ರಿಂದ 4 ವರ್ಷ ಕೆಳಗಡೆ. ಸೊ ಬರೀ ಏನು ಕಲ್ಲಿನ ಸೇತುವೆ ಇತ್ತು ಅಷ್ಟೇ, ಇಲ್ಲಿಂದ ಹಾಗೆ ನಡ್ಕೊಂಡು ಹೋಗ್ಬೇಕಿತ್ತು. ಇವಾಗ ಸುತ್ತಲೂ ರೈಲಿಂಗ್ಸ್ ಮಾಡಿದ್ದಾರೆ, ತುಂಬ ಆರಾಮಾಗಿ ಹೋಗ್ಬೋದು, ಯಾರು ಬೇಕಾದರೂ ಬರ್ಬೋದು. ಅವಾಗೆಲ್ಲ ಸುಮಾರು ಜನ ನಡ್ಕೊಂಡು ಹೋಗಿ ಕೂಡ ಹೆದರ್ತಿದ್ರು. ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲೊಂದು ನಂದಿ ವಿಗ್ರಹ ಕಾಣಿಸ್ತಾ ಇದೆ. ಇಲ್ಲಿ ಒಳಗಡೆ ನೋಡಿದ್ರೆ ಪೂಜೆ ಮಾಡಿದ್ದಾರೆ, ಡೈಲಿ ಪೂಜೆ ಆಗುತ್ತೆ ಅನಿಸುತ್ತೆ, ಗೊತ್ತಿಲ್ಲ. ಕೆಳಗಡೆ ಇಳಿಯೋಕ್ಕೆ ಮೆಟ್ಲು ಕೂಡ ಸಹ ಇದೆ, ನೀವು ನೋಡ್ತಾ ಇರ್ಬೋದು. ಇಲ್ಲೇ ನೀವು ನೋಡ್ತಾ ಇರ್ಬೋದು ಕಲ್ಲಿನ ಕಂಬ, ಸುಮಾರು 400 ವರ್ಷದಿಂದ ಮಾಡಿರೋವಂಥದ್ದು. ಇವಾಗಲೂ ಕೂಡ ತುಂಬ ಚೆನ್ನಾಗಿ ಗಟ್ಟಿಯಾಗಿ ನಿಂತಿದೆ. ಆ್ಯಂಡ್ ನೋಡ್ತಾ ಇರ್ಬೋದು ನೀರಿನಾಳ ನಾನು ಕೇಳ್ಪಟ್ಟಂಗೆ ಆಲ್ಮೋಸ್ಟ್ ಒಂದು 12ರಿಂದ 15 ಅಡಿ ಆಳ ಇದೆ ಅಂತ ಕೇಳ್ಪಟ್ಟೆ. ಮಗ ಏನನ್ಸಿದೆ ಬಂದಿದ್ದ? ತುಂಬ ಚೆನ್ನಾಗಿದೆ ಮಗ. ಈ ಸಲ ಬಂದಿದ್ರು ಗೊತ್ತಿಲ್ಲದೆ ಇರೋ ಕಥೆಗಳೆಲ್ಲ ಈ ಸಲ ಬಂದಾಗ ಗೊತ್ತಾಗಿದೆ ಶಿವರಾಮ್ ಅವರಿಂದ. ಶ್ಯಾಮ್, ನಿಂಗೆ ಏನು ಅನ್ಸಲ್ಲ ಚಂಪಕ ಹೆಂಗಿದೆ? ನೇಮ್ ಸಕ್ಕತ್ತಾಗಿಲ್ವಾ? ಕೇಳೋಕೆ ಚೆನ್ನಾಗಿದೆ. ಅವಾಗಿನ ಕಾಲದಲ್ಲಿ ಆ ಥರ ಚಂಪಕ ಅಂತ ನೇಮ್ ಇಟ್ಟಿದ್ರು. ಚಂಪಕ ಅಂದರೆ ರಾಣಿಯವ್ರ ಹೆಸರು, ಸರಸ್ಸು ಅಂದರೆ ಕನ್ನಡದಲ್ಲಿ ಕೆರೆ ಅಥವಾ ಸರೋವರ ಅಂತ ಒಂದು ಮೀನಿಂಗ್ ಕೊಡತ್ತೆ. ಸೊ ಹಾಗೆ ಇದು ತಾಜ್ ಮಹಲ್ಗಿಂತ ಹಳೆ ಸ್ಮಾರಕ ಅಂತಲೂ ಹೇಳ್ತಾರೆ. ಸೊ ಅಂದರೆ ಒಂದು ಪ್ರೇಮ ಸ್ಮಾರಕ. ಸೊ ತಾಜ್ ಮಹಲ್ ಕನ್ಸ್ಟ್ರಕ್ಟ್ ಆಗಿದ್ದು ಸರಿಸುಮಾರು 1632ರಲ್ಲಿ. ಹಾಗೆ ನೋಡೋದಾದರೆ ನಮ್ಮ ಕರ್ನಾಟಕದಲ್ಲಿರೋ ಅತ್ಯಂತ ಒಂದು ಪ್ರೇಮ ಸ್ಮಾರಕ, ಹಳೆ ಪ್ರೇಮ ಸ್ಮಾರಕ ಅಂತಲೂ ಇದನ್ನು ಹೇಳ್ಬೋದು ನಾವು. ಇವಾಗೇನು ಈ ಜಾಗ ನೋಡ್ತಾ ಇದ್ರು, ಸೊ ಇದೊಂದು 5 ವರ್ಷ ಅಥವಾ 3 ವರ್ಷ ಹಿಂದೆ ಬಂದಿದ್ರೆ ಈ ಥರ ಇರಲಿಲ್ಲ ಇದು. ಸೊ ಇದು ಸ್ಥಳೀಯರ ಸಹಾಯದಿಂದ ಹಾಗೂ ಮತ್ತು ನಮ್ಮ ರಾಕಿಂಗ್ ಸ್ಟಾರ್ ಅವರ ಒಂದು ಯಶೋಮಾರ್ಗ NGO ಫೌಂಡೇಶನ್ ಕಡೆಯಿಂದ ಒಂದು ಅಭಿವೃದ್ಧಿ ಕಾರ್ಯ ಅಂತ ನಡೀತು. ಪ್ರವಾಸಿಗಳು ನನ್ನ ಚಿಕ್ಕದೊಂದು ಮನವಿ, ಮುಂದೆ ಯಾರಾದರೂ ಪ್ರವಾಸಿಗರು ಬರೋದಿದ್ರೆ ದಯವಿಟ್ಟು ಜಾಗದಲ್ಲಿ ತುಂಬ ಸ್ವಚ್ಛತೆ ಮೇಂಟೈನ್ ಮಾಡಿ. ಯಾಕಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಸಿಕ್ಕಾಪಟ್ಟೆ ವಾಟರ್ ಬಾಟಲ್ಸ್ ಆಗಿರ್ಬೋದು ಅಥವಾ ಕರ್ಚೀಫ್, ಸೊ ಪೇಪರ್ ಪೀಸ್ ಸಿಕ್ಕಾಪಟ್ಟೆ ಇದೆ. ಸೊ ಇನ್ಯಾರು ನೀವು ಮುಂದೆ ಬರೋದಾದರೆ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಯಾರು ಇಲ್ಲಿ ಕಸ ಹಾಕಬೇಡಿ, ಬನ್ನಿ ಜಾಗ ನೋಡಿ ಖುಷಿ ಪಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಹೇಳಿ. ಆಲ್ರೆಡಿ ಕತ್ಲಾಗ್ತಾ ಬಂತು ಆ್ಯಂಡ್ ಇಲ್ಲಿಗೆ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಆ್ಯಂಡ್ ಇಟ್ಸ್ ಮೈ ಫಸ್ಟ್ ವ್ಲಾಗ್. ನಿಮಗೇನಾದ್ರು ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.